ಆಹಾ, ಎಷ್ಟೊಂದು ಸುಂದರವಾಗಿ ನಿರ್ಮಿಸಿದ್ದಾರೆ ಈ ವನವನ್ನ. ರಾಜ ಮಹಾರಾಜದ ಚಿತ್ರಗಳನ್ನು ನೋಡ್ತಾ ಇದ್ರೆ ಆಹಾ, ಎಷ್ಟೊಂದು ಚೆನ್ನಾಗಿ ನಿರ್ಮಿಸಿದ್ದಾರೆ. ಆ ಕಲೆಗಾರನ ಕೈ ಚಳುಕ ಅದೆಷ್ಟು ಸುಂದರವಾಗಿದೆಯಲ್ಲ. ನನಗೆ ಈ ಸುಂದರವಾದ ವಾತಾವರಣದಲ್ಲಿ ನಿಂತು ಹಾಡಿ ನಲಿಬೇಕು ಅಂತ ಅನಿಸ್ತಾ ಇದೆ. ಮಾತಿಲ್ಲ ಕಥೆಯಿಲ್ಲ ಇನ್ನೇನಿದೆ, ಕೈಕಾಲು ನಿನ್ನಲ್ಲ ನೀನಾಗಿದೆ, ನಿನ್ನಿಂದಲೇ ಕಾಯಿಲೆ ಶುರುವಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ. ಇದ್ಯಾವ ಸಂತ ಮಾಸದ ಕೋಗಿಲೆ ಎಷ್ಟೊಂದು ಕೂಕು ಎಂದು ಕೂಗಿ ಆಡುತ್ತಿದೆಯಲ್ಲ. ಏನಿವಳ ಮೈಮಾಟ, ಸೂರ್ಯನ ಕಿರಣಕ್ಕೆ ಅರಳಿದ ಇವಳ ಮೈಮಾಟ. ಈ ಪುಷ್ಪದ ಮಕರಂದವನ್ನು ತುಂಬಿ ಬಂದು ಹೀರಲು ಬಯಸಿದಂತೆ ನಾನಿವಳ ಸೌಂದರ್ಯದ ಸುಗಂಧವನ್ನು ಹೀರಲು ಉತ್ಸಾಹನಾಗಿದ್ದೇನೆ. ಶ್ರೀಗಂಧದ ಬೊಂಬೆಯ ಪ್ರತಿಬಿಂಬ ಹೊಂದಿರುವ ಇವಳ ಪ್ರತಿಯೊಂದು ಅಂಗಕ್ಕೂ ಮುತ್ತಿಕ್ಕಿ ಇವಳ ತುಟಿ ಕಚ್ಚಿ ಅದರ ಅಮೃತ ಹೀರುವುದೇ ನನ್ನ ಬೇಕೆ. ಓಹೋ, ಇವಳು ವೀರನಗೌಡನ ತಂಗಿ ಮಹಾಲಕ್ಷ್ಮಿ. ಹಾ, ಲಕ್ಷ್ಮಿ ಅವರ ಯಾರವರು? ಹಾ, ಹೆದರಬೇಡ, ನಾನು ನಿಮ್ಮ ತಂದೆಯ ಸ್ನೇಹಿತ ಮನೋಹರ ಅಂತ. ಓಹೋ, ಗೊತ್ತಾಯ್ತು. ತಾವಿಲ್ಲಿಗೆ ಬಂದಿದ್ದೀರಾ? ನಿತ್ಯ ರಕ್ಷಣೆಯ ಪಂಜರದಲ್ಲಿ ಇರಬೇಕಾದ ಅರಗಿಳಿ ಎಂದು ಎಲ್ಲರ ನೋಡುವ ಹಾಗೆ ಹೊರಗೆ ಬಂದಿರುವೆಯಲ್ಲ. ಇದಕ್ಕೆ ಯಾವ ದುಂಬಿ ಆದರೂ ಬಂದು ಚುಂಬಿಸುತ್ತದೆ ಎಂದು ನಾನೇ ನಿನ್ನ ರಕ್ಷಣೆಗೆ ಧಾವಿಸಿ ರಕ್ಷಣೆ ಕೊಟ್ಟಿದ್ದಾಯ್ತಲ್ಲ, ತಾವಿನ್ನು ಹೊರಟು ಹೋಗ್ಬೋದು. ನಾನಿಲ್ಲಿಂದ ಹಾಗೆ ಹೊರಟು ಹೋಗಲು ಬಂದಿಲ್ಲ ಲಕ್ಷ್ಮಿ. ಬಹಳ ದಿನಗಳಿಂದ ಕಾಯ್ದು ಕುಳಿತ ನಿನ್ನ ಕೊರಳಿಗೆ ಬಾಳೆಂಬ ತಾಳಿ ಕಟ್ಟಿ ನಿನ್ನನ್ನು ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲು ಮೂರ್ಖ, ನಾನು ಯಾರು ಗೊತ್ತೇನು? ಈ ಊರ ಕೋಟ್ಯಾಧೀಶ್ವರ MLA ವೀರನಗೌಡನ ತಂಗಿ ನಾನು. ನನ್ನ ಕೊಳಗೆ ನೀನು ತಾಳಿ ಕಟ್ತೀಯ? ಹೊಚ್ಚ, ನಿನಗೆಲ್ಲೋ ಭ್ರಮೆ ಹಿಡಿದಿದೆ ಅಂತ. ಭ್ರಮೆ? ನಿತ್ಯ ರಕ್ಷಣೆಯ ಪಂಜರದಲ್ಲಿ ಇರಬೇಕಾದವರಲ್ಲಿ ಕ್ಷಣಾರ್ಧದಲ್ಲಿ ಅನೇಕ ಹೆಣ್ಣನ್ನು ಸೃಷ್ಟಿಸಿ ಪಡೆಯಬಲ್ಲ ಈ ಕಲಾಭ್ರಮನಿಗೆ ಭ್ರಮೆ? ಏ ಲಕ್ಷ್ಮಿ, ನೀನು ಕೋಟ್ಯಾಧೀಶ್ವರ ಮಗಳೇ ಆಗಿರ್ಬೋದು, MLA ತಂಗಿ ಆಗಿರ್ಬೋದು, ಆದ್ರೆ ನನ್ನ ಕಾಮ ಪ್ರೇಮದ ಕಟ್ಟಳೆಯ ಕಾಯಕಕ್ಕೆ ಅದ್ಯಾವುದು ಸಮವಲ್ಲ. ಸುಮ್ಮನೆ ವಿಮುಖಳಾಗದೆ ಈ ಲಕ್ಷ್ಮೀ ದೇವಿಯ ಸಮ್ಮುಖದಲ್ಲಿ ನಾನೇ ನಿನ್ನ ಸತಿ ಎಂದು ಒಪ್ಪಿಬಿಡು. ಕಟ್ಟಿ ಬಿಡುವೆ ನಿನ್ನ ಕೊರಳಿಗೆ ಈ ಕರಿಮಣಿ ಸರವನ್ನು. ಸಾಧ್ಯವೇ ಇಲ್ಲ. ಮಧುರ ಪ್ರೇಮದ ಭಾವನೆಗಳಿಲ್ಲದ ಮದುವೆ ಮಸನಕ್ಕೆ ಸಮಾನ. ಒಪ್ಪಿಗೆ ಇಲ್ಲದ ಅಪ್ಪಿ ನಡೆಯುವ ಸಂಸಾರ ತೂತು ಬಿದ್ದ ಧೋಣಿಗೆ ಸಮಾನ. ಮಿಸ್ಟರ್ ಮನೋಹರ್, ನೀನು ನನ್ನ ಕೊರಳಿಗೆ ತಾಳಿ ಕಟ್ಟುವುದು, ಆ ತಾಳಿ ನನ್ನ ಕೊರಳಿಗೆ ನೇಣು ಹಗ್ಗಕ್ಕೆ ಸಮಾನ. ದೂರ ಸರಿಯಾಚೆ. ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಮಧುರ ಭಾವನೆಗಳೆಲ್ಲ ಮದುವೆ ಮಸಣಕ್ಕೆ ಸಮಾನವೇ? ನಾ ಕಟ್ಟುವ ಈ ತಾಳಿ ನೇಣು ಹಗ್ಗಕ್ಕೆ ಸಮಾನವೇ? ಈ ನಿನ್ನ ಕೆಟ್ಟ ಆಲೋಚನೆಯನ್ನು ಬಿಟ್ಟು ಒಂದು ದಿಟ್ಟ ನಿರ್ಧಾರಕ್ಕೆ ಬಾ. ಈ ನಿನ್ನ ಭ್ರಮೆ ಎಂಬ ನಿದ್ರೆಯಿಂದ ನೀ ಬೇಗ ಎದ್ದು ಸದ್ಭಾವನೆ ತುಂಬಿಕೊಂಡು ಈ ಚಲವ ಚಂದಿರ ಕೈ ಹಿಡಿದು
ನನ್ನ ಹೃದಯಂಗಳದ ಚುಕ್ಕಿ ನೀನಾಗು ಬಾ, ನನ್ನ ಅಂತರಂಗದಲ್ಲಿ ಅಡಗಿದ ದೇವತೆ ನೀನಾಗು ಬಾ. ದೂರ ಸರ್ದು ನಿಂತು ಮಾತನಾಡೋ ದುರಾತ್ಮ, ಒಂದು ಹೆಣ್ಣು ಅಂದ್ರೆ ನಿನ್ನ ಭೋಗದ ವಸ್ತು ಅಂತ ತಿಳಿದುಕೊಂಡಿದ್ಯೇನು? ಪ್ರಸಂಗವೊಂದು ಒದಗಿ ಬಂದಿದ್ಯಾದ್ರೆ ನಿಮ್ಮಂತ ಕಾಮಕರ ಕೊಳನ್ನೇ ಕೊಯ್ದು ಹಾಕುವ ದುರ್ಗೆ ಆಗ್ತಾಳೆ. ಎಚ್ಚರ. ಲಕ್ಷ್ಮಿ, ನನಗೆ ಎಚ್ಚರ, ಅದು ಈ ವೀರಾದಿ ವೀರನಿಗೆ. ಎಲ್ಲ ಹುಚ್ಚ ಹೆಣ್ಣ, ಕೇಳಿಲಿ ನಿನ್ನ ದುರ್ಗಾಶಕ್ತಿ ಹೆಣ್ಣಿನ ಕಥೆಯನ್ನು. ಸುರಸುಂದರಂಗನಂತ ತನ್ನ ಗಂಡ ತನ್ನೆದುರಲ್ಲಿದ್ದರು ಮರೆಮಾಚಿ ತನ್ನ ಸುಖ ಪಡೆದುಕೊಂಡ ಆದರದ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಮದುವೆಗೆ ಮುಂಚೆ ಗರ್ಭ ಧರಿಸಿ ನಾನೇ ಮಹಾಗರ್ತಿ ಎಂದು ಬಾಳುವ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಕೆಟ್ಟ ಕಲಿಯುಗದಲ್ಲಿ. ಮೆಂಡನ ಪಿಂಡವನ್ನು ಮಡಿಲೊಳಗಿಟ್ಟುಕೊಂಡು ನಾನೇ ಮಹಾಗರ್ತಿ ಎಂದು ಬಾಳುವ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಕೆಟ್ಟ ಕಲಿಯುಗದಲ್ಲಿ. ಈಗ ನೀನು ನನ್ನ ಮಾತು ಮೀರಿದರೆ ನೀನು ಶೀಲಗಟ್ಟೆ ಹೆಣ್ಣೆಂದು ನಿನ್ನದೇ ಹೊಸ ಚರಿತ್ರೆ ಬರೆದು ಬಿಸಾಕುವೆ ಈ ನಿನ್ನ ಹಾಳು ಸಮಾಜದಲ್ಲಿ. ಹಾಗಾದ್ರೆ ನೀನು ಎಚ್ಚರ. ಇದೇ ನಿನ್ನ ನಿರ್ಧಾರವೇ? ನಿರ್ಧಾರವೇ ಎಂದು ಕೇಳ್ತೀಯಲ್ಲ ಲಕ್ಷ್ಮಿ. ಎಂದು ನಿನ್ನ ತಂದೆ ಸ್ನೇಹಿತನಾಗಿ ನಿಮ್ಮ ಫ್ಯಾಕ್ಟ್ರಿಗೆ ಎಂಬಡಿಯಾಗಿ ನಿಂತನೋ ಅಂದೇ ನಿನ್ನನ್ನು ನನ್ನ ಹೃದಯದಲ್ಲಿಟ್ಟು ನಿತ್ಯ ನೆನಪಿಸ್ಕೊಳ್ತಾ ಇದ್ದೇನೆ. ನೀನದನ್ನು ಕಿತ್ತ ಸೇಯಬೇಡ ಲಕ್ಷ್ಮಿ, ಪ್ಲೀಸ್. ಒಂದು ವೇಳೆ ಕಿತ್ಕೊಂಡ್ರೆ ಸತ್ಯ ಶರಮಣೆಯಾಗಿ ಬಾಳುವ ನಿನ್ನ ಪವಿತ್ರವೆಂಬ ಶೀಲ ತಿಂದು ಸಪ್ಪ ಮಾಡಿ ಬಿಸಾಕುವೆ ಈ ನಿನ್ನ ಹಾಳು ಸಮಾಜದಲ್ಲಿ. ಹುಚ್ಚ, ಈ ನಿನ್ನ ಎಚ್ಚರದ ಮಾತುಗಳನ್ನ ಕೇಳಿ ನಾನು ಬೆಚ್ಚಿ ಬಿದ್ದು ಈ ನನ್ನ ಪವಿತ್ರವಾದ ಶೀಲವನ್ನ ನಿನಗೆ ಅರ್ಪಿಸ್ತೀನಿ ಅಂತ ತಿಳಿದುಕೊಂಡಿದ್ದೇನು? ಅಂತ ಅವಿವೇಕೆ ಹೆಣ್ಣು ನಾನಲ್ಲ. ಇಡೀ ನಾಡನ್ನೇ ಆಳುವ ನಾಡಗೌಡನ ಮಗಳಿದ್ದಾಳೆ ಈ ಲಕ್ಷ್ಮಿ. ನನ್ನನ್ನ ನೀನು ಮುಡ್ತೇನು? ಬರೋ ಗಂಡಸಾಗಿ ಮುಂದಕ್ಕೆ. ಲಕ್ಷ್ಮಿ, ನನ್ನ ಗಂಡಸ್ಥಾನಕ್ಕೆ ಸವಾಲು ಹಾಕಿದ್ಯಾ? ಸೊಕ್ಕಿನ ಹೆಣ್ಣೆ, ಕಾಳಿಂಗ ಸರ್ಪಕ್ಕಿಂತಲೂ ಭಯಾನಕವಾಗಿರುವ ಈ ಗಂಡಿಗೆ ಸವಾಲು ಹಾಕಿದ್ಯಾ ಹೆಣ್ಣೆ? ಪ್ರೇಮದಂಟಿಗಾಗಿ ಸ್ವಂಟದ ಗಂಟನ್ನೇ ಬಿಚ್ಚಿ ಗರ್ಭ ಧರಿಸುವ ಹೆಣ್ಣು ನೇನು. ನಿನ್ನಂತ ಹೆಣ್ಣಿಗೆ ಗರ್ಭದಾನ ಮಾಡುವ ಈ ಗಂಡಿಗೆ ಸವಾಲೆಂದರೆ ಪಂಚಪ್ರಾಣ. ಅಂದು ಪಾಂಚಾಲಿಯ ಸರಗನ್ನು ಹಿಡಿದ ದುಶಾಸನಿಗೆ ತಗಲ ಕೊಟ್ಟರವಾಗಿರುವ ಈ ಮನೋಹರ ನಿನ್ನ ಶೀಲ ಕೆಡಿಸದೆ ಬಿಡಲಾರೆ. ಬರಪ್ಪ. ಕೈ ಬಿಡಲೇ ಈ ನಿರಪರಾಧಿಯನ್ನ. ಲಾಬೀರ, ನನ್ನ ಈ ಸವಾಲಿನಲ್ಲಿ ಜವಾಬ್ ಕೊಡಲು ಬಂದಿರೋನು ನೀನಾರ್ಲೆ ಬಡವ. ಗರ್ತಿ ತನಗೆ ಧಕ್ಕೆ ಮಾಡೋರ ಕಣ್ಣ ಕಿಳುವ ಈ ಕುರಿಗಾರ ಬೀರ ಸಂಗೊಳ್ಳಿ ರಾಯನ ವಂಶದ ಸೂರನೇ, ಸಂಗೊಳ್ಳಿ ರಾಯನ ವಂಶದ ಸೂರ. ಮಗನ ಬೀರ, ಸತ್ತು ಹೋದವರ ಹೆಸರು ಹೇಳಿ ಚದುರಿಸಿಕೊಳ್ಳಬೇಡ. ಈ ನಿನ್ನ ಹಿರಿಮೆಯನ್ನು ಸೂರ ನಾನೆಂದು ಹೇಳಿ ನನ್ನದೇ ತಟ್ಟಿ ನಿಂತವರನ್ನು ಎಂದು ಜೀವದಿಂದ ಕೈ ಬಿಟ್ಟಿಲ್ಲ ಈ ಮನೋಹರ. ಸುಮ್ಮನೆ ಕೈ ಬಿಟ್ಟು ಹೋಗಿ ಬಿಡುವನು. ನಿನ್ನ ಕಚಡ ರೌಡಿಗೆ ಹೆದರಿ ಈ ಕೋರಿನ ನಿನ್ನ ಕೈಗೆ ಸಿಲುಕಿಸವಲು ನಾನೇನು ಹೇಳಿ ಕುಡ್ದಾಗ ಹುಟ್ಟಿಲ್ಲ. ಹೆಣ್ಣಂದ್ರೂ ಬಜಾರ್ದಲ್ಲಿ ಸಿಗುವ ಹಣ್ಣುಗಳಲ್ಲ. ಈ ಹಣ್ಣು ನಮ್ಮ ಕರ್ನಾಟಕದ ಬಾವುಟ ಹಳದಿ ಕೇಸರಿ. ಆ ಬಾವುಟ ಮುಟ್ಟಿದ್ರೆ
ನಾನು ನಿನ್ನ ಸೋಮನೆ ಬಿಡಲ್ಲ. ನಿಜವಾದ ಈ ಹೆಣ್ಣನ್ನೇ ಮುಟ್ಟಿದೆ ಅಂದ ಮೇಲೆ ನಾನು ಈಗ ಈ ಕುರಿಗಾರನ ಕೊಡ್ಲಿಂದಲೇ ನಿನ್ನನ್ನು ಕಚನೆ ಕಡಿದು ಹಾಕಿ ಬಿಡಬಾರ ಕಂಡು ಸಾಗಿದವರನ್ನು ಮೋಟ್ಟದ. ಬೇಡ ವೀರ ಬೇಡ, ನಾನು ಮುಟ್ಟಿದರೆ ಸುಟ್ಟು ಹೋಗುವ ನೀನು ನನ್ನೊಂದಿಗೆ ಕಾದಾಡಿ ಸಾಯಬೇಡ. ಇದು ಸೇಡಿಟ್ಟ ಸರ್ಪ. ನೀನು ಸೇಡಿಟ್ಟ ಸರ್ಪನಾಗಿ ಬಂದರೆ ಅದನ್ನು ಎತ್ತಿ ಗರಗರಣಿ ತಿರುಗಿಸಿ ನೆಲಕ್ಕೆ ಹೋಗುವ ಗರುಡನಿದ್ದೇನೆ. ಹೆಚ್ಚಾಗಿ ನೀನು ಚೀರಾಡಿದ್ರೆ ಕುರಿಯಾಡು ಕುಡಿದು ನಿನ್ನ ಗುದ್ದುವ ಟಗರು ಕುರಿ ಹಾಲು ಕುಡಿದವರೆಲ್ಲ ಟಗರಾಗ್ಲಿಕ್ಕೆ ಸಾಧ್ಯವಿಲ್ಲ ಬೇಡ, ಸಾಧ್ಯವಿಲ್ಲ. ಇದೊಂದು ಸಮಯ ಹೋಗ್ಲಿ, ಮುಂದೆ ನೋಡ್ತಾ ಇರು ಮಗನೇ. ನನ್ನ ಚದುರಂಗದಾಟದಲ್ಲಿ ನಿನ್ನ ಟಗರು ಹೇಗೆ ನೆಲಕ್ಕೆ ಬೀಳ್ತದೆ ಅನ್ನೋದು ಬರ್ತೇನೆ ಮಗನೇ ಬೇಡ, ಬರ್ತೇನೆ. ಹೋಗಲೇ ಹೋಗು. ನಿನ್ನಂತ ಹೇಡಿಗೆಲ್ಲ ಹೆದರೋಣಲ್ಲ ಈ ಕುರಿಗಾರ ಬೇರ. ಓಹೋ ಯಾರಮ್ಮ ನೀನು? ಒಂಟಿಯಾಗಿ ಈ ಜಗದಲ್ಲಿ ಬರಬಾರ್ದು. ಹೋಗಿ ಬಿಡು ಮನೆ ಕಡೆಗೆ. ನಾನು ಈ ಊರ ಅಗರ್ಭ ಶ್ರೀಮಂತನಾದ MLA ವೀರನಗೌಡನ ತಂಗಿ ಲಕ್ಷ್ಮಿ ಅಂತ. ನನ್ನನ್ನ ಈ ಕಾಮಕನ ಬಲೆಯಿಂದ ಪಾರು ಮಾಡಿದ ನಿಮಗೆ ಶರಣಾರ್ಥಿ. ಓಹೋ ಪಂಜರ್ಲೆಂಡು ಸಾಕಿದ ನಿನಗೆ ಈ ಪರಿಸ್ಥಿತಿ ಇರಲೇ. ನಿಲ್ಲು ವೀರ, ನಿಲ್ಲು. ಈ ನಿನ್ನ ಶೂರತನಕ್ಕೆ, ನಿನ್ನ ಧೀರತನಕ್ಕೆ ನಾನು ಮನಸೋತು ಹೋಗಿದ್ದೇನೆ. ದಯವಿಟ್ಟು ನನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನನ್ನು ನೀವು ಗಂಡನಾಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಈ ಆಸೆಯನ್ನ ಬೇಗ ಇಡು. ಚೇ ಎದ್ದಳಮ್ಮ ಎದ್ದಳು. ಎಂತ ನಿರ್ಧಾರವಮ್ಮ ನಿನ್ನದು? ಎಂತ ನಿರ್ಧಾರ? ನಿನ್ನ ತಂದೆ ನನ್ನ ಕಡವೈರಿ. ಅದು ಅಲ್ಲದೆ ನೀನು ಬಾಳ ಸಾಲಿ ಕಲ್ತಕ್ಕೆ. ನಾನು ಸಾಲಿ ಕಲಿತದ ಸತದಡ್ಡ ಮೊದಲೇ ಅಬ್ಬಟ್ಟು. ನನಗುನಿಗೆ ಎಲ್ಲಿದೆ ಹೊಂದಾಣಿಕೆ? ಹಿಂದೆ ಪಡೆದುಕೋ ಆ ನಿನ್ನ ಮಾತನ್ನು. ನೋಡಿ ಬೀರ, ಪ್ರೀತಿ ಎಂಬ ಅರ್ಥಕ್ಕೆ ಯಾವ ಅಂತರವೂ ಇಲ್ಲ. ನಾನು ಸಾಕಷ್ಟು ಕಲ್ತಿರಬಹುದು ನಿಜ, ಶ್ರೀಮಂತನ ತಂಗಿಯೇ ಇರಬಹುದು, ಆದರೆ ಸದಾ ನಿಮ್ಮ ಆಸೆಯಂತೆ ನೀಡಿರ್ತೀನಿ. ಅಷ್ಟೇ ಇಲ್ಲದೆ ಕುರಿಮರಿಗಳ ಸೇವೆ ಮಾಡಿ ನಿಮ್ಮ ಆಸೆಯಂತೆ ನಡೆದುಕೊಳ್ತೇನೆ. ಆದರೆ ನೀವು ನನ್ನನ್ನು ಯಾವತ್ತೂ ಕೈ ಬಿಡುದಿಲ್ಲ ತಾನೆ? ಅಯ್ಯೋ ಶಿವ ಆಣಿ ಪ್ರಮಾಣ ಮಾಡಿಬಿಟ್ಟಿಯಾ? ಅಯ್ಯೋ ಅಲ್ಲ ಶ್ರೀಲಕ್ಷ್ಮೀ ದೇವಿ, ಏನು ಮಾಡಲಿ ತಾಯಿ, ಏನು ಮಾಡಲಿ? ಈ ವಿಷಯವನ್ನು ನನ್ನ ಅಣ್ಣನಿಗೆ ಹೇಗೆ ಹೇಳೋದು? ಇದು ಒಳ್ಳೆ ಕವಿರತ್ನ ಕಾಳಿದಾಸನ ಕಥೆ ಆಯ್ತಲ್ಲಪ್ಪ, ಕಥೆ ಆಯ್ತಲ್ಲ. ಕಾಳಿದಾಸನ ಹೆಂಡತಿ ಅವನನ್ನ ಕವಿರತ್ನನಾಗಿ ಮಾಡಿದಂತೆ ಇಂದು ನಾನು ನಿಮ್ಮ ಹೆಂಡತಿಯಾಗಿ ಈ ನಾಡಿಗೆ ರಾಜನಾಗಿ ಮಾಡ್ತೀನಿ. ಭಾಬೀರ ಲಕ್ಷ್ಮಿ, ಈ ಮಾತು ಸತ್ಯವೇ? ಇದನ್ನು ನಾನು ನಂಬಲೆ. ನನ್ನಾನೆ ನಿಮ್ಮಾನೆ ಈ ವನದೇವತೆಯ ಮಾಲಯನಕ್ಕೂ ಸತ್ಯ. ಲಕ್ಷ್ಮಿ, ಮದುವೆ ಅನ್ನೋದಾದರೆ ನಮ್ಮ ಅಣ್ಣನ ನಿರ್ಧಾರದಂತೆ ಆಗೋದು. ಆಯ್ತು, ನಿಮ್ ಇಷ್ಟದಂತೆ ಆಗ್ಲಿ. ಮದ್ವಿ ಹೋದಲ್ಲ ಬರಲಿಲ್ಲ, ಮದ್ವಿ ಹೋದಲ್ಲ ಬರಲಿಲ್ಲ, ಬಸರೂರ ಹೂವ ಕಂಡಲ್ಲ ತಗದೀರ.
ಹಾಗಾದ್ರೆ ನಿನ್ನ ಮನೆ ಕಡೆಗೆ ಬಿಟ್ಟು ಬರ್ತೀನಿ, ನಡೆ ಹೋಗೋಣ ಹಾಗಾದ್ರೆ. ಬಾಬೀರ ಹೋಗು ಸಕ್ಕನೆ ಎಣ್ಣೆ ಹೋಗು. ನಿನಗಂದ ಅರ್ಥ ಆಗುತ್ತದೆ ಈ ಮನೋಹರನ ಕಪಟ ನಾಟಕದ ಸನ್ನಿವೇಶ. ಎಂದು ನನ್ನ ಕೈವಶವಾಗಬೇಕಾದ ನೀನು ಹೋಗಿ ಹೋಗಿ ಆ ಶತದೊಡ್ಡ ಅನಾಥ ವೀರನ ಕೈ ಹಿಡಿದೆಯಲ್ಲ, ಇದರ ಸೇಡಿನ ಕಿಡಿಯನ್ನು ಇದೊಂದೇ ಪಾಟುವಿನಿಂದ ನಿನ್ನನ್ನು ತಲೆ ಕೆಡಿಸಿ ಸಸಿಯೊಂದಿಗೆ ನಿನ್ನ ಕೈ ಹಿಡಿಸುವವನ ಕನಸನ್ನು ನಾಶ ಮಾಡಿ ಮುಂದೊಂದು ದಿನ ನಿನಗೆ ವಿಧವೆಯ ಪಟ್ಟ ಕಟ್ಟಿ ನಿನ್ನ ಚಿತ್ರನ ಬೀದಿಗೆಳೆದು ಕೊನೆಗೊಂದು ದಿನವಾದರೂ ನಿನ್ನಂಗ ಸುಖ ಸಹಿಯದಿದ್ದರೆ ನನ್ನ ಹೆಸರು ಮನೋಹರನೇ ಅಲ್ಲ.